Madam ready. You cannot think it is my favorite. Yeah, your favorite. ಇನ್ನು ಅರ್ಧ ಗಂಟೆ ಟೈಮ್ ಇದೆ. ಸೊ ನೋಡಿ ಬಿರಿಯಾನಿ ಹೇಗೆ ಬಂದಿದೆ ಅಂತ ಹೇಳಿ. ಸೊ ಫೈನಲಿ ಡಾನ್ಸ್ ಎಲ್ಲ ಮುಗೀತು. ಸೊ ಇವಾಗ ಮೇಕಪ್ ತೆಗಿತಾ ಇದ್ವಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಮಾಮ್ಸ್ ಆ್ಯಂಡ್ ಮಿನೀಸ್. ಸೊ ಮತ್ತೆ ನಾನು ವ್ಲಾಗನ್ನು ಈಗಾಗಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಥರ್ಡ್ ಪಾರ್ಟ್ ಅಂತ ಕೂಡ ಹೇಳ್ಬೋದು. ಸೊ ಯಾಕಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ಬ್ಯಾಕ್ ಟು ಬ್ಯಾಕ್ ಪರ್ಫಾರ್ಮೆನ್ಸು ಬ್ಯಾಕ್ ಟು ಬ್ಯಾಕ್ ಇದ್ದೆ. ಸೊ ಹಾಗಾಗಿ ನಾನು ಇದನ್ನು ವೀಡಿಯೋ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಇವಾಗ ಬೆಳಿಗ್ಗೆ 11:30, ಈಗಷ್ಟೇ 6-10 ಗಂಟೆಗೆ ಬಿಟ್ಟು ಬಂದಮೇಲೆ ಮತ್ತೆ ವ್ಲಾಗನ್ನು ಇನ್ನೊಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಲಾಸ್ಟ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮನೆಗೆ ಬಂದ ತಕ್ಷಣ ನಿದ್ದೆ ಮಾಡಾಯಿತು. ಒಂದು ಅರ್ಧ ಗಂಟೆ ನಿದ್ದೆ ಮಾಡಿದ್ದೆ. ಸಿಕ್ಕಾಪಟ್ಟೆ ತಲೆನೋವು, ರಾತ್ರಿ ನಿದ್ದೆ ಇಲ್ಲ ಅಲ್ವ. ಸೊ ಹಾಗಾಗಿ ಸೊ ಇವಾಗ ಟೀ ಮಾಡ್ಕೊಂಡು ಕುಡಿದು ಮತ್ತೆ ಊಟಕ್ಕೇನಾದರೂ ಮಾಡಿ ಅವ್ರನ್ನ ಕರ್ಕೊಬರಲಿಕ್ಕೆ 12:30ಗೆ ಮತ್ತೆ ಹೋಗಬೇಕು. ತುಂಬ ಕೆಲಸ ಇದೆ. ಸೊ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ನಾನು ಬೆಲ್ಲದ ಚಹಾ ಮಾಡ್ತಾ ಇದ್ದೀನಿ. ಸೊ ಬೆಲ್ಲದ ಟೀ ಮಾಡ್ತಾಯಿದ್ದೆ. ಬೆಲ್ಲವನ್ನು ಮೊದಲಿಗೆ ಹಾಕಿಬಿಟ್ಟೆ, ಹಾಲೇನೋ ಒಡೆಯೋ ಚಾನ್ಸಸ್ ಇದೆ, ಒಡೆದಾಗಿದೆ ಅಂತ. ಸೊ ನಿದ್ದೆ ಕಣ್ಣು ಏನೆಲ್ಲ ಆಗ್ತಾಯಿದೆ ಅಂತ ನನಗೆ ಗೊತ್ತಿಲ್ಲ. ಓಕೆ, ಲೈಟಾಗಿ ಟೀ ಮಾಡ್ತಾಯಿದ್ದೀನಿ, ತಲೆ ನೋವ್ತಾ ಇದೆ. ಸೊ ಹಾಗಾಗಿ ಹೊಡೆದಿಲ್ಲ, ಚೆನ್ನಾಗಿ ಬಂದಿದೆ. ಸೊ ಟೀ ಕುಡಿದು ಮತ್ತೆ ಸಿಗ್ತೇನೆ. ಸೊ ಇದು ಬಂದು ಗ್ರೀನ್ ಪೀಸ್ ಇದೆ, ಮತ್ತು ಜೊತೆಗೆ ಸ್ವಲ್ಪ ಬ್ರೊಕೋಲಿ ಇತ್ತು. ಅದಿಷ್ಟನ್ನು ಹಾಕಿಬಿಟ್ಟು ಒಂದು ವೆಜಿಟೇಬಲ್ ಪಲಾವ್ ಮಾಡೋಣ, ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಲಾವ್ ಬಿರಿಯಾನಿ ಎಲ್ಲ ಸೇಮ್. ಸೊ ಚೆನ್ನಾಗಿರುತ್ತೆ. ನಿನ್ನೆ ಕೂಡ ಮಾಡಿದ್ದೀನಿ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದನ್ನು ಪಟಾಪಟ ಅಂತ ಮಾಡಿ ಯಾರನ್ನ ಕರ್ಕೊಂಡು ಬರಲಿಕ್ಕೆ ಹೋಗಬೇಕು. ಆದರೆ ಸೊ ಇವಾಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಮೊದಲಿಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊತೀನಿ. ತುಂಬ ಈಸಿ ರೆಸಿಪಿ, ಪಟಾಪಟ ಅಂತ ಮಾಡ್ಬೋದು. ಸೊ ನನಗೂ ಕೂಡ ಪಟಾಪಟ ಅನ್ನೋದು ಒಂದು ಹೆಲ್ದಿ ರೆಸಿಪಿ ಕೂಡ ಬೇಕು. ಸೊ ಯಾಕಂದರೆ ಮತ್ತೆ ಊಟ ಯಾವಾಗ ಗೊತ್ತಿಲ್ಲ. ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಗ್ಗರಣೆಗೆ ಪಲಾವ್ ಎಲೆ ಅದೆಲ್ಲ ಹಾಕ್ಕೋಬೋದು. ನಾನು ಅದರ ಬದಲಿಗೆ ಬಿರಿಯಾನಿ ಪೌಡರನ್ನು ಯೂಸ್ ಮಾಡ್ತೀನಿ. ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೆ. ಸೊ ಮೆಹಂದಿ ಕಾಲಿಗೆ ಪಾಪ ಇಲ್ಲ, ಕಾಲಿಗೆಲ್ಲ ಹಾಕ್ಕೊಳ್ಳ. ಸೊ ಇವಾಗ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೊಮೆಟೊವನ್ನು ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೀನಿ. ಸೊ ಇವಾಗ ಮಸಾಲ ಬಂದು ಸ್ಪೈಸಸ್ ಬಂದು ನಾನಿಲ್ಲಿ ಹಳದಿ ಪೌಡರನ್ನು ಹಾಕ್ತಿದ್ದೀನಿ. ಜೊತೆಗೆ ಧನಿಯಾ ಪೌಡರ್, ಸೊ ಅಚ್ಚ ಖಾರದ ಪೌಡರ್. ಸೊ ಜೀರಿಗೆ ಪೌಡರ್ ಇಲ್ಲ, ಸೊ ಹಾಗಾಗಿ ಸ್ವಲ್ಪ ಒಗ್ಗರಣೆಗೆ ಜೀರಿಗೆ ಹಾಕ್ಕೋಬೇಕಿತ್ತು, ಚೂರು ಹಾಕಿದ್ದೀನಿ ಇವಾಗ. ಸೊ ಆಪ್ಷನಲ್. ಇನ್ನು ಫೈನಲಿ ಬಿರಿಯಾನಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಜಾಸ್ತಿ. ಶಶಿ ಬಿರಿಯಾನಿ ಪೌಡರ್ ತುಂಬ ಚೆನ್ನಾಗಿರುತ್ತೆ. ಸೊ ಇದಿಷ್ಟನ್ನು ಮಿಕ್ಸ್ ಮಾಡಿ ಒಂದು ನಿಮಿಷ ಈ ಥರ ಮಿಕ್ಸ್ ಮಾಡಿದರೆ ಸಾಕು, ಇಲ್ಲಾಂದರೆ ಅಡಿ ಹಿಡಿಯೋದು ಬಿಡುತ್ತೆ. ಸೊ ಇವಾಗ ಬ್ರೊಕೋಲಿ ಹಾಕ್ಕೊಳ್ತಾ ಇದ್ದೀನಿ.
ಜೊತೆಗೆ ಗ್ರೀನ್ ಪೀಸ್ ಇತ್ತು. ಸೊ ಅದನ್ನು ಕೂಡ ತುಂಬ ಟೇಸ್ಟ್ ಕೊಡೋದು ಇದೆರಡು ಇಂಗ್ರೀಡಿಯೆಂಟ್ ಜಾಸ್ತಿಯಾಗಿ. ಸೊ ಇನ್ನು ತರಕಾರಿ ಕೂಡ ಇತ್ತು, ಬೀಟ್ರೋಟ್ ಅಲ್ಲ ಕ್ಯಾರೆಟ್, ಆಲೂ ಎಲ್ಲ ಹಾಕ್ಕೋಬೋದು. ಬಟ್ ನನಗೆ ಹಚ್ಚಲಿಕ್ಕೆ ಟೈಮ್ ಇಲ್ಲ, ಮಕ್ಕಳಿಗೆ ಇದೆರಡು ಇಷ್ಟ ಆಗುತ್ತೆ ಅಂತ ಹೇಳಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಲೈಕ್ ಇತ್ತಲ್ಲ ಅಜ್ವಿನ, ನಿನ್ನೆ ಮಾಡಿದೆಯಲ್ಲ ಶಶಿ ಬಿರಿಯಾನಿ ಅಂತ ಅಂದ್ಕೊಂಡೆ ನಾನು. ಸಹಿ ಬಿರಿಯಾನಿ ಅಂತೆ. ಸೊ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನೇನಿಲ್ಲ. ರೈಸ್ ಮತ್ತು ನೀರನ್ನು ಹಾಕಿದರೆ ಬಿರಿಯಾನಿ ರೆಡಿ. ಇದೊಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಕ್ವಿಕ್ ಆ್ಯಂಡ್ ಈಸಿ ವೆಜಿಟೇಬಲ್ ಬಿರಿಯಾನಿ. ಸೊ ಇವಾಗ ನಾನು ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ರೈಸ್ ಹಾಕಿದ ಮೇಲೆ 1 ನಿಮಿಷ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ. ಒಂದು ಕುದಿ ಬಂದ ಮೇಲೆ ನೀರನ್ನು ಹಾಕಿ ಕ್ಲೋಸ್ ಮಾಡಬೇಕು. ಮತ್ತು ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿ ಏನಾದರೂ ಇದ್ದರೆ ಆ್ಯಡ್ ಮಾಡ್ಬೋದು. ಸೊ ನಾನು ಕಸೂರಿ ಮೇಥಿನ ಆ್ಯಡ್ ಮಾಡ್ತೇನೆ. ಸಿಂಪಲ್ ಅಂದರೆ ಸಿಂಪಲ್ ಬಿರಿಯಾನಿ. ಸೊ ಇವಾಗ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಉಪ್ಪನ್ನು ಇವಾಗ ನೋಡ್ಕೋಬೋದು, ಕರೆಕ್ಟಾಗಿದೆ. ಇಲ್ಲ ಅಂತಾದರೆ ಉಪ್ಪನ್ನು ಇವಾಗ ಹಾಕ್ಬೋದು. ಸೊ ಇವಾಗ ಕೊನೆಗೆ ಕಸೂರಿ ಮೇಥಿಯನ್ನು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಇತ್ತು, ಅದನ್ನು ಕಟ್ ಮಾಡಲಿಕ್ಕೆ ಟೈಮ್ ಇಲ್ಲ. ಸೊ ಹಾಗಾಗಿ ಹೀಗೆ ಮಾಡ್ತಾಯಿದ್ದೀನಿ. ಅದು ಫ್ಲೇವರ್ಗೆ ಮಾತ್ರ ಆಯಿತಾ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಆಮೇಲೆ ತೋರಿಸ್ತೇನೆ. ಸೊ ಇವಾಗ ಆನ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ವಿ. ಜೊತೆಗೆ ಸ್ವಲ್ಪ ಶಾಪಿಂಗ್ ಇತ್ತು, ಹಾಗೆ ಆರ್ನ ಡ್ರೆಸ್ ಅಂತ ಆರ್ನ ಡ್ರೆಸ್ ಸ್ವಲ್ಪ ತೋರಿಸಿ ಬರಲಿಕ್ಕಿದೆ. ಅವಳು ಡ್ಯಾನ್ಸ್ ಇದು, ಜೊತೆಗೆ ಸ್ವಲ್ಪ ಶಾಪಿಂಗ್ ಇದೆ. ಆರ್ನ ಕರ್ಕೊಂಡು ಬರೋದು ಇವಾಗ. ಹೊರಗಡೆ ಅಂತೂ ಬಿಸಿಲು, ನೋಡುವ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಸೊ ಬನ್ನಿ ಇವಾಗ ಆರ್ನ ಕರ್ಕೊಂಡು ಬರೋಣ. ಟೈಮ್ ಬಂದು 12:35 ಆಗಿದೆ. 1 ಗಂಟೆಗೆ ಸ್ಕೂಲ್ ಮುಗಿಯುತ್ತೆ. ये तो इतना देखा नहीं, मैम बाहर है, अब अंदर है, आप मैम को ही कॉल करो. ओके, हाँ मतलब चिट्ठी तो ये ना बाहर ही होगा शायद. बाहर ही होगी हाँ क्या? बाहर ही है. कुछ फिनिशिंग अच्छा नहीं लगा, हाँ हाँ ऐसे में थोड़ा पीछे करो. मतलब मैम को आप कॉल करो. मैम अभी Okay. नहीं है. हाँ. ಶೂ ಕಳ್ಚೈತೆ ಈಗಲೇ. ಹೋದ ಕೆಲಸ ಒಂದೂ ಇಲ್ಲ. ನಂಗೆ ಶೂನೇ ಸಿಗಲಿಲ್ಲ ಆ್ಯನ್ವಲ್ ಡೇದು. ಓ ಮೈ ಗಾಡ್. ಸೊ ಮನೆಗೆ ಬಂದು ಇನ್ನು ಅರ್ಧ ಗಂಟೆ ಟೈಮ್ ಇದೆ. ಸೊ ನೋಡಿ ಬಿರಿಯಾನಿ ಹೇಗೆ ಬಂದಿದೆ ಅಂತ ಹೇಳಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿ ಬರುತ್ತೆ. ಸೊ ಇವಾಗ ಊಟ ಮಾಡಿಕೊಂಡು ಇದನ್ನು ಮೊಸರು ಜೊತೆ ಸರ್ವ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ತಿಂದಿಲ್ಲ ನೀ ಸಮೋಸ? 3 ಪೀಸ್ ಹಾಕಿದೆ, 2 ಪೀಸ್ ತಿಂದಾಳ, ಜಾಸ್ತಿ ನಾನೇ ತಿಂದೆ. ಇನ್ನೊಂದು ಇತ್ತು ತಿನ್ನಂತಾಳೆ. ಹಾಗೆ ಎಲ್ರಿಗೂ ಒಂದೇ ಪ್ಲೇಟ್, ಯಾಕಂದರೆ ಟೈಮ್ ಇಲ್ಲ. ನಾನೇ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋದು ಇವಾಗ. ಸೊ 3 ಜನಕ್ಕೆ ಇಷ್ಟೊಂದು ಊಟ. ಸೊ ಅದ್ರ ಜೊತೆ ಒಂದೊಳ್ಳೆ ಮೊಸರು. ಎಲ್ಲರೂ ಮಮ್ಮಿ ಬಂದಿದ್ರು ಇವತ್ತು. ಖಾಲಿ ಆಗಿದೆ, ಅದಕ್ಕೆ ಇದೇ ಊಟನ ಹಾಕಿದ್ದೇನೆ. ನೋಡಿದ್ರಲ್ಲ, ಒಂದೊಳ್ಳೆ ಬಿರಿಯಾನಿ. ಗಡಿಬಿಡಿಯಲ್ಲೂ ಒಂದೊಳ್ಳೆ ಟೇಸ್ಟಿ ಬಿರಿಯಾನಿ. ಮಗು ನೀರು ತಂದ್ಕೊಡ್ತು. ಬಾ ಊಟ ಮಾಡಿಸ್ತು. ಸೊ ವೆಲ್ಕಮ್ ಬ್ಯಾಕ್. ಇವಾಗ ಟೈಮ್ ಬಂದು 2:30. ನಾವೆಲ್ಲರೂ ಗಂಟು ಮೂಟೆ ಕಟ್ಕೊಂಡು ಹೊರಡ್ತಾ ಇದ್ವಿ. ಸೊ ನಮ್ಮ ಮೇಡಮ್ ರೆಡಿ.
ಯಾ ಯುವರ್ ಫೇವ್ರೇಟ್. ಸೊ ಮೇಡಮ್ ಇಲ್ಲಿ ನೋಡಿ ಅವಳು ಕನ್ನಡಿ ಮುಂದೆ ನಾಟಕ ಮಾಡ್ತಾವಳೆ ಫುಲ್ ಹ್ಯಾಪಿ ಆರ್ನ. ಇವತ್ತೊಳ್ಳೆ ಹಕ್ಕಿ ಥರ ಆಗಿದ್ದಾರೆ ಮಮ್ಮಿ ಬ್ಯುಸಿ ಅಂತ ಹೇಳಿ. ಸೊ ಇವಾಗ ನಾವು ಹೊರಟ್ವಿ ಡ್ಯಾನ್ಸ್ ಕ್ಲಾಸ್ಗೆ ಎಲ್ಲ ಡ್ಯಾನ್ಸ್ ಮಾಡಲಿಕ್ಕೆ. ಸೊ ಸ್ಟುಡಿಯೋಗೆ ಹೋಗಿ ಪ್ರಿಪ್ರೇಷನ್ ಆಗಿ ಹೋಗಬೇಕು. ಸೊ ನೋಡಿ ಇಬ್ಬರು ನೋಡಿ ಫುಲ್ ಮಜಾ. ಅರ್ಣಾಜಿ ದೇಖೋ ಇದಾರೆ ಅರ್ಣ. ನಾಳೆ ಆರ್ನ ಇಷ್ಟೊತ್ತಿಗೆ ಹಾರ್ತವಳೆ. ಇಷ್ಟೊತ್ತಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರುತ್ತೆ ಆರ್ನದು 3 ಗಂಟೆಗೆ. ಸೊ ಇವಾಗ ಹೋಗ್ತಾ ಇದ್ವಿ. ಹೋಗಿ ನಾನು ತುಂಬ ಬೆವರು ಬಂದಿದೆ ನೋಡಿ, ತುಂಬ ಸುಸ್ತಾಗಿತ್ತು. ಸೊ ಹೋಗಿ ಮೇಕಪ್ ಮಾಡಿಕೊಂಡು ಡ್ರೆಸ್ಅಪ್ ಮಾಡಿಕೊಂಡು ಅಲ್ಲಿಂದ ಸುಮಾರು ಒಂದು 15ರಿಂದ 20 ಕಿಲೋಮೀಟ್ರ್ ದೂರ ಆಗುತ್ತೆ. ಅಲ್ಲಿಗೆ ಹೋಗಿ ಪರ್ಫಾರ್ಮೆನ್ಸ್ ಮಾಡಿ ಬರಬೇಕಾದ್ರೆ ಲೇಟ್ ಆಗ್ಬೋದು. ಸೊ ನಿಮಗೆ ಶೇರ್ ಮಾಡ್ತೀನಿ ಮೇಕಪ್ ಎಲ್ಲ ಆದರೆ. ನೋಡೋಣ ಬನ್ನಿ ಹೋಗುವ. ಕೌನೆ ಪಾವನ ಕೌನೆ ಸೈಡಾಗೋ. ಸೊ ಇದು ನಮ್ಮ ಸೊಸೈಟಿ. ಸೊ ಮ್ಯಾಮ್ ಎಲ್ಲ ರೆಡಿ ಇಟ್ಟಿದ್ದು ಹೋಗಿದ್ರು. ಯಾರೋ ಒಬ್ಬರು ಇದ್ದಾರೆ. ಸೊ ಇವತ್ತು ನನ್ನ ಭರತನಾಟ್ಯಂ ಡ್ಯಾನ್ಸ್ ಇರೋದು. ಸೊ ಹಾಗೆ ಇವಾಗ ಸ್ಟುಡಿಯೋಗೆ ಬಂದು ರೆಡಿ ಆಗ್ತಾ ಇದ್ವಿ. ಸ್ವಲ್ಪ ಬೇಗ ರೆಡಿ ಆಗಬೇಕು. ಸೊ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇನ್ನು ನಾಳೆ ಬಂದು ಆರ್ನದು ಡ್ಯಾನ್ಸ್ ಬಂದು ನಾಳೆ ಮಧ್ಯಾಹ್ನ 3 ಗಂಟೆಗೆ. ಸೊ ಅವಳನ್ನು ಕೂಡ ಪ್ರಿಪೇರ್ ಮಾಡಬೇಕು. ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಸಾಯಂಕಾಲದ ತನಕ ನನ್ನ ಪರ್ಫಾರ್ಮೆನ್ಸ್ ಶೇರ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಜಾಸ್ತಿ ವೀಡಿಯೋ ಮಾಡಿರಲಿಲ್ಲ. ಸೊ ನೈಟ್ ತನಕ ನನ್ನ ರುಟೀನ ಶೇರ್ ಮಾಡ್ತೀನಿ ಬನ್ನಿ. ಇನ್ನು ನಮ್ಮ ಡ್ಯಾನ್ಸರ್ ಬಂದು ಸ್ಟುಡಿಯೋದಲ್ಲೇ ರೆಡಿಯಾಗಿ, ಅಂದರೆ ಡ್ಯಾನ್ಸ್ ಸ್ಟುಡಿಯೋದಲ್ಲೇ ರೆಡಿಯಾಗಿ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಡ್ಯಾನ್ಸ್ ಇರೋದು ಸಾಯಂಕಾಲ 6 ಗಂಟೆ, ಈವ್ನಿಂಗ್ 6 ಗಂಟೆಗೆ. ಸೊ ಇವಾಗ 3 ಗಂಟೆ ಹತ್ರ ಆಗ್ತಾ ಬಂತು. ಸೊ ಇಲ್ಲಿಂದ ರೆಡಿಯಾಗಿ ಹೋಗಲಿಕ್ಕೆ 1 ಅವರ್ ಜರ್ನಿ ಇರುತ್ತೆ. ಪುಣೆ ಸಿಟಿ ಹಾಗೆ ತುಂಬಾ ಟ್ರಾಫಿಕ್ ಕೂಡ ಇರುತ್ತೆ. ಸೊ ಹಾಗಾಗಿ ಇಲ್ಲೇ ರೆಡಿಯಾಗಿ ಹೋಗೋಣ ಅಂತ ಫ್ರೆಂಡ್ಸ್ ಎಲ್ಲ ರೆಡಿ ಆಗ್ತಾಯಿದ್ರು. ಫೈನಲಿ ನಾನು ಕೂಡ ರೆಡಿ ಆದೆ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ನನ್ನ ಸೆಕೆಂಡ್ ಇಯರ್ ಪರ್ಫಾರ್ಮೆನ್ಸು. ಸೊ ಇವಾಗ ನಾನು ರೆಡಿ ಆಗಿದ್ದೀನಿ. ಹಾಗೆ ಫೈನಲಿ ರೆಡಿ ಆದೆ ಈಸಿಗೆ. ಮ್ಯಾಮ್ ನಾವು 9 ಜನ ಇರ್ತಾರೆ. ಇನ್ನು ನಾನು ಬಂದು ಅಯ್ಯಗಿರಿ ನಂದಿನಿ ಸಾಂಗ್ ಇದೆಯಲ್ಲ ಅದಕ್ಕೆ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು. ನಾವೊಂದು 7 ಮೆಂಬರ್ಸ್ ಇದ್ವಿ. ಸ್ವಲ್ಪ ಲಾಂಗ್ ಸಾಂಗ್ ಆಗಿರೋದ್ರಿಂದ 3 ಸ್ಟೆಪ್ಪಲ್ಲಿ ಮಾಡ್ತಾ ಇದ್ವಿ. ಸೊ ಆದರೆ ನಿಮ್ಮ ಜೊತೆ ನಾನು ಸಾಂಗನ್ನು ಶೇರ್ ಮಾಡ್ತೀನಿ ಮುಂದೆ ಬರುವ ವಿಡಿಯೋದಲ್ಲಿ. ಸೊ ಇವಾಗ ಫೈನಲಿ ರೆಡಿಯಾಗಿದ್ವಿ. सब देखो हाय हाय करो. performance is there. 30 minutes. ಸೊ ಫೈನಲಿ ಡ್ಯಾನ್ಸ್ ಎಲ್ಲ ಮುಗೀತು. ಸೊ ಇವಾಗ ಮೇಕಪ್ ತೆಗಿತಾ ಇದ್ವಿ. ತೆಗ್ದೆಲ್ಲ ಆಯ್ತಾ? ಆಲ್ಮೋಸ್ಟ್ ಎಲ್ಲ ಆಯಿತು ತೆಗೆದು.
Summer season. ನಿತ್ಕೊ, ನಿತ್ಕೊ. Summer season. Summer ಹಿಂಗೆ season. ಮಾಡಿ ಹೊಂದ್ಬೇಡಿ ಹೊಂದ್ಬೇಡ. Cheese. 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 Summer season. Cheese. ಸೊ ಬಾಯ್ ಗಾಯ್ಸ್. ಸೊ ಹೊರಗಡೆ ಹೋಗಿ ಸ್ವಲ್ಪ ಏನಾದರೂ ತಿಂದು ಮನೆಗೆ ಹೋಗ್ತೀವಿ. ಸೊ ಆದರೆ ಬ್ಲಾಗ್ ಮಾಡ್ತೀವಿ. ಬಾಯ್ 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 ಬಾಯ್. ಚಲೋ ಅಮ್ಮ ಯಾವಾಗಲೂ ಹಳತೆ ತಿಂದು ಹಳಸದ್ದೇ ತಿಂದು ಹಳಸ್ಲಿಲ್ಲ. ಕೋಯಿನ ಕೋಯಿನ ಜನಾಜೆ. ಸೊ ನಾಳೆಗೆ ಆರ್ಮಂದ್ ಸಾಂಗ್ ಕೋಯಿನ ಕೋಯಿನ ಜನಾಜೆ ಅವ್ವ. ಸೊ ನೋಡ್ತಿರಲ್ಲ ನಾಳಿನ ವಿಡಿಯೋದಲ್ಲಿ ಆರ್ಮ ಆ್ಯನ್ಯುವಲ್ ಡೇ. ಸೊ ಮಿಸ್ ಮಾಡದೆ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಸೊ ಗುಡ್ ನೈಟ್ ಎಲ್ರಿಗೂ. ಬಾಯ್ ಬಾಯ್.